ಮಹಿಷದ ಘಂಟೆ ಮೊಳಗಿದು ಮೋಡ ಮರೆಯಲ್ಲಿ ಸಿಡಿಲ ರೂಪದಲ್ಲಿ ಇನ್ನು 45 ನಿಮಿಷದಲ್ಲಿ ಒಳ್ಳೆ ಘಳಿಗೆ ಬಂದು ಬಿಡುತ್ತೆ ಅಲ್ಲ. ನೀವು ಎಷ್ಟೋ ಪುಣ್ಯ ಮಾಡಿರೋ ಮಹಾನುಭಾವರು. ಅದಕ್ಕೆ ನಿಮ್ಮನ್ನ ಒಳ್ಳೆ ಕಾಲದಲ್ಲಿ ಕೊಂದು ಸ್ವರ್ಗಕ್ಕೆ ಕಳಿಸ್ತೀನಿ. ಅಡವಿ ಮೃಗಗಳ ಹಾಗೆ ಒಂದು ಅಬಲೆನ ಹಿಡಿದು ತಪ್ಪಿಸ್ಕೊಳ್ಳಕ್ಕೆ ಅವಕಾಶ ಕೊಡದೆ ದಾನವರ ಹಾಗೆ ಅನ್ಯಾಯ ಮಾಡಿದ್ರಲ್ಲ, ನಾನು ಹಾಗೆ ಮಾಡಲ್ಲ. ನಾನು ಒಂದು ಹೆಣ್ಣು. ಕಾಡು ಪ್ರಾಣಿಗಳ ಹಾಗಿರೋ ನಿಮಗೆ ತಪ್ಪಿಸ್ಕೊಳ್ಳೋ ಅವಕಾಶ ಕೊಡ್ತಾ ಇದ್ದೀನಿ. ಎಷ್ಟು ದೂರ ಹೋಗ್ತೀರೋ ಹೋಗಿ, ನಿಮ್ಮ ಹಿಂದೆನೆ ಬಂದು ಬೇಟೆಯಾಡಿ ನಿಮ್ಮನ್ನ ಸಾಯಿಸ್ತೀನಿ. ನರಕಲೋಕದ ಶ್ವಾನ ರೋಷದೆ ಕಿತ್ತು ಸರಪಣೆ ನೆಗೆಯಿತಾಶಯಲಿ ರಂಧ್ರಕಾಳಿಯ ಚಂಡ ಸಿಂಹವು ಪೊದರಿ ಕೇಸರಿ ಎದ್ದು ಘರ್ಜಿಸಿತು. ಇಂದ್ರದೇವನ ಮದಿಸಿದಾನೆಯು ಘೇಂಕರಿಸುತ್ತ ಧೂಳ ನೆಬ್ಬಿಸಿದು. ಉದಯ ಸೂರ್ಯನ ಸಪ್ತ ಅಶ್ವವು ಸುರಿಸಿ ಜೊಲ್ಲನು ಧಾವಿಸಿಹುದಲ್ಲಿ ಭೂಮಿ ತಾಯಿಯ ಪ್ರಸವ ವೇದನೆ ಸೃಷ್ಟಿ ಹೊಸದನ್ನು ತರುತ್ತಲಿಹುದಿಲ್ಲಿ. ಸೃಷ್ಟಿ ಹೊಸದನ್ನು ತರುತ್ತಲಿಹುದಿಲ್ಲಿ.